ಶಾಸಕ ಭರತ್ ಶೆಟ್ಟಿ ಅವರ ವಿರುದ್ಧವಾಗಿ ಎಫ್ಐಆರ್ ದಾಖಲಾಗಿದೆ. ಈ ಬಗ್ಗೆ ಮಾತಾಡಲಿಕ್ಕೆ ನಮ್ಮೊಂದಿಗೆ ಶಾಸಕ ಭರತ್ ಶೆಟ್ಟಿ ಅವರು ಇದ್ದಾರೆ. ಸರ್, ನಿಮ್ಮ ವಿರುದ್ಧ ಮಂಗಳೂರು ಒಂದು ಗಲಾಟೆ ಆಗುತ್ತೆ, ಒಂದಿಷ್ಟು ಅವಹೇಳನ ಮಾಡಿದ್ರು ಅಂತೇಳಿ ಚರ್ಚೆ ಆಗುತ್ತೆ, ಪ್ರತಿಭಟನೆ ಮಾಡ್ತಾರೆ. ಈಗ ಸಂಬಂಧಪಟ್ಟದ್ದು ನಿಮ್ಮ ವಿರುದ್ಧ ಕೂಡ ಎಫ್ಐಆರ್ ಆಗಿದೆ, ಏನೇಳ್ತೀರಿ ಸರ್? ನೋಡಿ, ಇದೊಂದು ಸುಳ್ಳು ಎಫ್ಐಆರ್ ಅನ್ನು ಹಾಕಿದ್ದಾರೆ. ಮುಖ್ಯ ಉದ್ದೇಶ ಏನಂತ ಹೇಳಿದ್ರೆ, ಹಿಂದೂ ಪರ ಧ್ವನಿಗಳು ಏನು ಬರ್ತದೆ ಅಥವಾ ಹಿಂದೂಗಳ ವಿರುದ್ಧ ಅವಹೇಳನಕಾರಿ ಯಾರೆಲ್ಲ ಮಾತಾಡ್ತಾರೆ ಅವರ ವಿರುದ್ಧ ನಾವು ಧ್ವನಿ ಎತ್ತಿದ್ರೆ ನಮ್ಮ ಧ್ವನಿಯನ್ನ ಅಲ್ಲೇ ಹತ್ತಿಕ್ಕಿರಿಸುವಂತಹ ಒಂದು ಪ್ರಯತ್ನವನ್ನ ಅಲ್ಲಿನ ಲೋಕಲ್ ಅಡ್ಮಿನಿಸ್ಟ್ರೇಷನ್ ಮತ್ತು ಸರ್ಕಾರ ಮಾಡ್ತಾ ಇದೆ. ಇದರಲ್ಲಿ ಬಹಳ ಗಂಭೀರವಾದ 2-3 ವಿಷಯಗಳಿದೆ. ಒಂದು, ನಾವು ಹೋಗಿ DDP ಆಫೀಸಲ್ಲಿ ಇನ್ವೆಸ್ಟಿಗೇಷನ್ ಕೇಳಿದೆವು. ಈ ಇನ್ವೆಸ್ಟಿಗೇಷನ್ ಮಾಡಿ, ಇನ್ವೆಸ್ಟಿಗೇಷನ್ ಅನ್ನ ನ್ಯೂಟ್ರಲ್ ಸ್ಥಳದಲ್ಲಿ ಮಾಡಿ, ಜಾಗದಲ್ಲಿ ಮಾಡಿ. ಮಕ್ಕಳಂತ ನಿಮ್ಮ ಆಫೀಸಿಗೆ ಕರೆಸಿ, ಟೀಚರ್ಸ್ ಅಂತ ಆಫೀಸಿಗೆ ಕರೆಸಿ, ನ್ಯೂಟ್ರಲ್ ಸ್ಥಳದಲ್ಲಿ ಪೋಷಕರನ್ನ, ಮಕ್ಕಳನ್ನ, ಟೀಚರ್ಸ್ ಅನ್ನ ನೀವು ಇನ್ವೆಸ್ಟಿಗೇಷನ್ ಮಾಡಿ ಅನ್ನುವಂಥದ್ದನ್ನು ಹೇಳಿದೆವು. ಏನೋ ಇನ್ವೆಸ್ಟಿಗೇಷನ್ ಪ್ರೊಸೆಸ್ ಆಗ್ತಾ ಇತ್ತು. ನಮಗೆ ಬಂದಿದೆ ಮಾಹಿತಿ ಏನಂತ ಹೇಳಿದ್ರೆ, ಆರ್ಡರ್ ಕಾಪೀಸ್ ನೋಡಿದ್ದೇನೆ. ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಯಾರು DDP ಇದ್ದಾರೆ, ಇನ್ವೆಸ್ಟಿಗೇಷನ್ ಆಗುವ ಕೊನೆ ಹಂತದಲ್ಲಿ ಅವನನ್ನೇ ಟ್ರಾನ್ಸ್ಫರ್ ಮಾಡಿದ್ದಾರೆ. ಅವರನ್ನೇ ಟ್ರಾನ್ಸ್ಫರ್ ಮಾಡಿ ಎತ್ತಂಗಡಿ ಮಾಡಿ ಹಾಕಿದ್ದಾರೆ. ಇಲ್ಲಿಂದ ಯಾಕೆ ಅವ್ರನ್ನ ಟ್ರಾನ್ಸ್ಫರ್ ಮಾಡಿದ್ರು? ಇನ್ವೆಸ್ಟಿಗೇಷನ್ ಆಗುವಂತ ಹಂತದಲ್ಲಿ, ಇನ್ವೆಸ್ಟಿಗೇಷನ್ ರಿಪೋರ್ಟ್ಸ್ ಕೊಟ್ಟಿರಲಿಲ್ಲ, ನೀವು ಒಂದು ಆಗುವಂತ ಹಂತದಲ್ಲೇ ಅವನನ್ನ ಟ್ರಾನ್ಸ್ಫರ್ ಮಾಡಿದ್ದಾರೆ. ಎರಡನೇದು, ನಮ್ಮ ಮೇಲೆ FIR ಎಲ್ಲ ಹಾಕಿದ್ದಾರೆ. ನಾನು DDP ಆಫೀಸಿಗೆ ಹೋಗಿದ್ದು ನಿಜ, ನಾನು ಹೋಗಿದ್ದೆ, ವೇದವ್ಯಾಸ ಕಾಮತ್ರ ಹೋಗಿದ್ರು, ಶರಣ್ ಪಂಪಲ್ ಇದ್ರು, ಮತ್ತು ಕೆಲವರು ಇದ್ರು. DDP ಆಫೀಸಲ್ಲಿ ಪೋಷಕರೊಂದಿಗೆ ಒಂದೆರಡು ಮಕ್ಕಳಿದ್ರು, ಪೋಷಕರಿದ್ರು. DDP ಆಫೀಸಲ್ಲಿ, ಜಿಲ್ಲಾ ಪಂಚಾಯತ್ ಆಫೀಸಲ್ಲಿ ಇರುವುದು. ಕಂಪ್ಲೇಂಟ್ ಅನ್ನು ಕೊಟ್ಟು ಮೀಡಿಯಾದವರಿದ್ರು, ಅವ್ರಿಗೆ ಸಹ ನಮ್ಮ ಮಾಹಿತಿಯನ್ನೆಲ್ಲ ಏನೆಲ್ಲ ಆಗಿದೆ ಅಂತ ಹೇಳುವಂತ ಹೇಳಿ ನಾವು ಅಲ್ಲಿಂದ ಹೊರಟಿದ್ದೆವು. ವೇದವ್ಯಾಸ ಕಾಮತ್ರ ಕ್ಷೇತ್ರ ಆದ ಕಾರಣ ವೇದವ್ಯಾಸ ಕಾಮತ್ರು ಶಾಲೆಗೆ ಹೋದ್ರು. ಶಾಲೆಯಲ್ಲಿ 4 ಗಂಟೆಗಳ ಕಾಲ ಅವರು ಕಾದಿದ್ದಾರೆ. ಶಾಲೆಯಲ್ಲಿ 4 ಗಂಟೆಗಳ ಕಾಲ ಮ್ಯಾನೇಜ್ಮೆಂಟ್ ಬರಲಿ ಕಾದಿದ್ದಾರೆ. ನಾನು ಆ ಸಮಯದಲ್ಲಿ ನನ್ನ ಫ್ಲೈಟ್ ಇದ್ದ ಕಾರಣ ನಾನು ಸೀದಾ ಮನೆಗೆ ಹೋಗಿದೆ. DDP ಆಫೀಸಿಂದ ಮನೆಗೆ ಹೋಗಿ ನನ್ನ ಬ್ಯಾಗ್ ತಗೊಂಡು ನಾನು ಸೀದಾ ಬೆಂಗಳೂರಿಗೆ ಬೋರ್ಡಿಂಗ್ ಪಾಸ್ ಇಟ್ಕೊಂಡು ಬೆಂಗಳೂರಿಗೆ ಬಂದಿದೆ. ನನ್ನ ಹತ್ರ ಪ್ರೂಫ್ ಇದೆ. ನಾನು ಜರೋಸ ಶಾಲೆಗೆ ಹೋಗಲಿಲ್ಲ, DDP ಆಫೀಸ್ ಅವರಿಗೆ ಹೋಗಿದ್ದೆ. ಇವರು FIR ಅಲ್ಲಿ ಜರೋಸ ಶಾಲೆಯಲ್ಲಿ ವೇದವ್ಯಾಸ ಕಾಮತ್ರು, ಡಾಕ್ಟರ್ ಭರತ್ ಶೆಟ್ರು, ಶರಣ್ ಪಂಪೇಲ್ ಅವರು ಇವರೆಲ್ಲ ಬಂದು ಅಲ್ಲಿ ಪ್ರಚೋದನಕಾರಿ ಭಾಷಣ ಮಾಡಿದ್ದಾರೆ, ಕೋಮು ಗಲಭೆಗೆ ಉತ್ತೇಜನ ಕೊಟ್ಟಿದ್ದಾರೆ. ಈ ರೀತಿಯ FIR ಅನ್ನ, ನಾನ್ ವೇಲೇಬಲ್ FIR ಗಳನ್ನ ನಮ್ಮ ವಿರುದ್ಧ ಎಂಟರ್ ಮಾಡಿದ್ದಾರೆ, ರಿಜಿಸ್ಟರ್ ಮಾಡಿದ್ದಾರೆ. ನಾನು ಸ್ಪಾಟ್ ಅಲ್ಲೇ ಇರಲಿಲ್ಲ. ಹಾಗಾದ್ರೆ ಸುಳ್ಳು ಹೆಸರನ್ನ, ನನ್ನ ಹೆಸರನ್ನ ಯಾಕೆ ಸೇರಿಸಿದ್ರು ಅಥವಾ ಶರಣ್ ಪಂಪಲ್ ಹೆಸರನ್ನ ಯಾಕೆ ಸೇರಿಸಿದ್ರು? ಉದ್ದೇಶ ಏನನ್ನುವಂಥದ್ದು ಪ್ರಶ್ನೆ. ಉದ್ದೇಶ ಏನಂತ ಹೇಳಿದ್ರೆ, ನಮ್ಮನ್ನ ಹೆದರಿಸುವ ಮೂಲಕ ಶಾಸಕರಿಗೆ ಒಂದು ಸುಳ್ಳು ಕೇಸ್ ಹಾಕಿ ಇವರು ಫಿಕ್ಸ್ ಮಾಡ್ತಂತ ಹೇಳಿದ್ರೆ ಸಾಮಾನ್ಯ ಜನರ ಕತೆ ಏನು? ನಾವು ಹೇಳಿದ್ದೇನು? ನಾವು ಹೇಳಿದ್ದು, ನೀವು ನ್ಯಾಯಯುತವಾಗಿ ನೋಡಿ. ಶಾಲೆಯಲ್ಲಿ ಕಲಿಸುವಂತ ಟೀಚರು ಶಾಲೆಯ ಒಳಗೆ ಧರ್ಮ, ರಾಜಕೀಯ ಇದನ್ನೆಲ್ಲ ತಗೊಂಡು ಬರಬಾರ್ದು. ಶ್ರೀರಾಮನ ಬಗ್ಗೆ ಅವಹೇಳನಕಾರಿ ಮಾತುಗಳನ್ನು ಆಡಿದ್ದಾರೆ. ಅದರ ಬಗ್ಗೆ ಕಾನ್ಸಂಟ್ರೇಷನ್ ಮಾಡಿ. ಎಲ್ಲ ನೀವು ಬೇಡದಿದ್ದನ್ನೆಲ್ಲ ಎಲ್ಲ ಕಾಂಗ್ರೆಸ್ನವರು ಮಾತಾಡ್ತಾರೆ. ಆ ಶಾಲೆ ಟೀಚರು ಹಾಗೆ ಮಾತಾಡಿದ್ ಯಾಕೆ? ಟೀಚರ್ ಅನ್ನ ಸಸ್ಪೆಂಡ್ ಮಾಡಿದ್ದಾರೆ. ಯಾರು? ಶಾಲೆಯವರು ಸಸ್ಪೆಂಡ್ ಮಾಡಿದ್ರು. ಈಗ ಟರ್ನ್ ತೆಗೆದು ನಮ್ಮ ಮೇಲೆ FIR ಹಾಕ್ತಾ ಇದ್ದಾರೆ. ಪೇರೆಂಟ್ಸು ಮತ್ತು ಸ್ಥಳೀಯರು ಟೀಚರ್ಸ್ ಮೇಲೆ ಮತಾಂತರಕ್ಕೆ ಪ್ರಚೋದನೆ ನೀಡುವಂತ ರೀತಿಯಲ್ಲಿ ಇದೆ ಅನ್ನುವಂತ ಒಂದು ವಿಷಯವನ್ನ ಹಿಡ್ಕೊಂಡು ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಕಂಪ್ಲೇಂಟ್ ರಿಸೀವ್ ಮಾಡಿದ್ದಾರೆ. ಯಾಕೆ ಇನ್ನೂ FIR ಆಗಲಿಲ್ಲ ಅಂದ್ರೆ, ನಾವು ಜೈ ಶ್ರೀರಾಮ್ ಅಂತ ಹೇಳಿದ್ರೆ ನಮ್ಮ ಮೇಲೆ FIR ಹಾಕ್ತೀರಿ. ರಾಮನೇ ಸರಿ ಇಲ್ಲ, ರಾಮ ದೇವರೇ ಅಲ್ಲ, ನಿಮ್ಮ ನಂಬಿಕೆಯ ತಪ್ಪು ಅನ್ನುವಂಥವ್ರಿಗೆ ನೀವು FIR ಹಾಕುದಿಲ್ಲ, ನೀವು ಕಂಪ್ಲೇಂಟ್ ರಿಜಿಸ್ಟರ್ ಮಾಡೋದಿಲ್ಲ. ಜೈ ಶ್ರೀರಾಮ್ ಅಂದ್ರೆ ನೀವು FIR ಹಾಕ್ತೀರಿ. 3 ಅಂಶಗಳಿದೆ. ಒಂದು, ಜೈ ಶ್ರೀರಾಮ್ ಗೇಟಿನ ಮುಂದೆ ಬಂದು ಕೂಗಿದ್ರು ಅಂತ ಹೇಳಿ. ಎರಡನೇದು, ಕ್ರಿಶ್ಚಿಯನ್ ಧರ್ಮಕ್ಕೆ ಅವಮಾನ ಮಾಡುವಂತ ಕೆಲಸವನ್ನು ಅಲ್ಲಿ ಒಂದು ರೀತಿ ಮಾಡಿದ್ರು ಅಂತ ಹೇಳಿ. ಮೂರನೇದು, ಮಕ್ಕಳನ್ನ ಎತ್ತಿ ಕಟ್ಟುವಂತ ಕೆಲಸವನ್ನು ಮಾಡಿದ್ರು. ಆ ಒಂದು ಮಕ್ಕಳಲ್ಲಿ ಗಲಭೆ ಮನೋಭಾವನೆಗಳನ್ನ ಬಿತ್ತುವಂತೆ ಮಾಡಿದ್ರು ನೀವೆಲ್ಲ ಸೇರ್ಕೊಂಡು ಅಂತ. ಒಂದು, ನಾನು ಸ್ಪಾಟ್ ಅಲ್ಲೇ ಇರಲಿಲ್ಲ. ಪ್ರೂಫ್ ಇದ್ರೆ ಕೊಡಬೇಕು ಅವ್ರು, ಇಲ್ಲದಿದ್ರೆ ಕ್ಷಮೆ. ನಾನು ಇದೊಂದು ತೊಗೊಳ್ಳೋದಿಲ್ಲ, ಬೇಲೊಂದು ತೊಗೊಳ್ಳೋದಿಲ್ಲ, ನಾನು ತೊಗೊಳ್ಳೋದಿಲ್ಲ, ವೇದವ್ಯಾಸರು ತೊಗೊಳ್ಳೋದಿಲ್ಲ. ಅರೆಸ್ಟ್ ಮಾಡ್ಲಿಕ್ಕಿದ್ರೆ ಮಾಡಿ. ನಾನು ಸ್ಪಾಟ್ ಅಲ್ಲೇ ಇರಲಿಲ್ಲ. ಒಂದು. ಎರಡನೇದು, ಅದು ಯಾವುದೇ ಯಾರಿಗ ಸಹ ಅಲ್ಲಿ ಪ್ರಚೋದನೆ ಕೊಡುವಂತ ಭಾಷಣ ಆಗ್ಲಿ ಏನಾಗ್ಲಿ ಮಾಡಲಿಲ್ಲ. ವೇದವ್ಯಾಸ ಕಾಮತ್ರು ಶಾಲೆಯಲ್ಲಿ ಇರ್ಬೋದು, DDP ಆಫೀಸಲ್ಲಿ ನಾನಿರ್ಬೋದು. ನಾವು ಹೇಳಿದ್ದಿಷ್ಟೇ. ಇದನ್ನೇ ಈಗ ರಾಮನನ್ನ ನೀವು ಹೇಗೆ ಅವಹೇಳನಕಾರಿಯಾಗಿ ಮಾತಾಡಿದ್ರಿ, ಅದನ್ನೇ ನಾವು ಕ್ರಿಶ್ಚಿಯನ್ ಅವರ ದೇವರ ಬಗ್ಗೆ ಅಥವಾ ಯೇಸುವಿನ ಬಗ್ಗೆ ಅಥವಾ ಅಲ್ಲಾಹಿನ ಬಗ್ಗೆ ನಾವೆಲ್ಲಾದ್ರೂ ಒಂದು ವೇಳೆ ನಮ್ಮ ಟೀಚರ್ಗಳು, ಹಿಂದೂ ಟೀಚರ್ಗಳು ಏನಾದ್ರೂ ಆ ರೀತಿ ಮಾತಾಡಿದ್ರೆ, ಹಿಂದೂ ಶಾಲೆಗಳಲ್ಲಿ ಮಾತಾಡಿದ್ರೆ ಇವರು ಸುಮ್ಮನೆ ಇರ್ತಾ ಇದ್ರ? ಇವರು ಕಾಂಗ್ರೆಸ್ನವರು ಸುಮ್ಮನೆ ಇರ್ತಾ ಇದ್ರ? ಗಲಾಟೆ ಮಾಡ್ತಾ ಇದ್ರಲ್ವಾ?
ಯಾವುದೇ ಧರ್ಮ ಆಗಲಿ ಯಾವುದೇ ಮತ ಆಗಲಿ ಏನೇ ಇರಲಿ ಶಾಲೆ ಒಳಗಡೆ ಮತ ಧರ್ಮದ ವಿಷಯ ರಾಜಕೀಯ ವಿಷಯವನ್ನ ಕಲಿಸುವಂತ ಟೀಚರ್ಸ್ ಯಾರಿದ್ದಾರೆ ಅವ್ರಿಗೆ ಮಕ್ಕಳು ಗೌರವ ಕೊಡ್ತಾರೆ, ಮಕ್ಕಳ ಕಣ್ಣಲ್ಲಿ ಅವ್ರ ಬಗ್ಗೆ ಗೌರವ ಇರ್ತದೆ. ಆ ಟೀಚರ್ಗಳು ಬಂದು ನೀವು ಕಲ್ಲಿಗೆ ಡೆಕೋರೇಷನ್ ಮಾಡಿದ್ರೆ ಅದರಲ್ಲಿ ದೇವರಾಗ್ತಾನೆ ಅನ್ನೋಂಥ ಮಾತನ್ನು ಹೇಳಿದ್ರೆ ಆ ಪುಟಾಣಿ ಮಕ್ಕಳ ಮನಸ್ಸಲ್ಲಿ ಯಾವ ರೀತಿಯ ಒಂದು ಗೊಂದಲ ಸೃಷ್ಟಿ ಆಗ್ತದೆ. ಬೇರೆ ಧರ್ಮದ ಮಕ್ಕಳು ಮತ ಧರ್ಮದ ಮಕ್ಕಳುಗಳು ಇರ್ತಾರೆ, ಅವ್ರು ಯೋಚನೆ ಮಾಡ್ತಾರೆ ಹಿಂದೂಗಳೆಲ್ಲ ಸರಿ ಇಲ್ಲ ಅಂತ. ಹಿಂದೂ ಧರ್ಮದ ಮಕ್ಕಳು ಏನು ಯೋಚನೆ ಮಾಡ್ತಾರೆ, ನಮ್ಮನ್ನ ಒಂದು ಕೀಳರಿಮೆಯಲ್ಲಿ ಅವರಲ್ಲಿ ಮನಸ್ಸಲ್ಲಿ ಅವರ ಜೀವನದಲ್ಲಿ ಬರಲಿರುವಂತ ಸಾಧ್ಯತೆ ಇದೆ. ಈ ರೀತಿಯ ಒಂದು ಮಾನಸಿಕ ಒತ್ತಡವನ್ನ ಟೀಚರ್ಗಳೇ ಹಾಕಿದ್ರೆ ನೀವು ಅದರ ಬಗ್ಗೆ ಕಾನ್ಸಂಟ್ರೇಷನ್ ಮಾಡಿ. ನೀವು ಅಲ್ಲಿ ಹೊರಗೆ ಬಂದು ಮಕ್ಕಳು ಜೈ ಶ್ರೀರಾಮ್ ಹೇಳಿದ್ರು ಅದು ತಪ್ಪು ಅಂತ, ಜೈ ಶ್ರೀರಾಮ್ ಹೇಳಿದ್ರೆ ತಪ್ಪೇನು? ರಾಮನ ಬಗ್ಗೆ ಅಲಸರದ ಮಾತಾಡಿದ ಟೀಚರ್ ಬಗ್ಗೆ ನಿಮ್ಗೆ ಆಕ್ಷನ್ ತೆಗೆಯುವಂತ ತಾಕತ್ತಿಲ್ಲ, ಮತ್ತೇನಿದು ಷಂಡ ಸರ್ಕಾರ ಅಂತ ಹೇಳಿದ್ರೆ ತಪ್ಪೇನು ಇದರಲ್ಲಿ? ಸರ್ಕಾರಕ್ಕೆ ಏನ್ ಆಗ್ರಹಿಸ್ತೀವಿ ಸರ್? ಯಾಕಂದ್ರೆ ಸ್ಪೀಕರ್ ನೆರವು ಏನಾದ್ರು ಬಯಸ್ತೀರಾ? ಯಾಕಂದ್ರೆ ಶಾಸಕ ಸದನ ಆಗ್ತಿರ್ಬೇಕಾದ್ರೆ ನಿಮ್ಮ ಮೇಲೆ ಎಫ್ಐಆರ್ ಆಗಿದೆ, ಅವು ನೆರವು ಕೊಡ್ತೀರಾ? ಸರ್ಕಾರಕ್ಕೆ ಏನ್ ಆಗ್ರಹಿಸ್ತೀರಿ ಸರ್ ಈ ಮೂಲಕ? ನೋಡಿ, ಸರ್ಕಾರದಿಂದ ನಮಗೆ ಜಾಸ್ತಿ ಎಕ್ಸ್ಪೆಕ್ಟೇಷನ್ ಇಲ್ಲ. ಸರ್ಕಾರ ಇದು ಕೇಸನ್ನ ಫಿಕ್ಸ್ ಮಾಡಿದೆ. ನಾವು ಇಲ್ಲದಿದ್ದವರ ಹೆಸರನ್ನು ಹಾಕಿದ್ದು ಅಂತ ಹೇಳಿ ಫಿಕ್ಸ್ ಮಾಡಿದ್ದು. ಜನರಿಗಿಂತ ದೊಡ್ಡ ಸರ್ಕಾರ ಯಾವುದಿಲ್ಲ. ಜನತೆಗೆ ಏನಾಗಿದೆ ಅಂತ ಗೊತ್ತು. ಜನರು ಅವರ ಭಾವನೆಗಳಿಗೆ ಹೇಗಿದೆ ಅದಕ್ಕೆ ಸರಿಯಾಗಿ ನಡೆದುಕೊಳ್ತಾರೆ. ಸರ್ಕಾರದಿಂದ ನಮ್ಗೆ ಯಾವುದೇ ಏನು ಎಕ್ಸ್ಪೆಕ್ಟೇಷನ್ಸೇ ಇಲ್ಲ. ನಾವು ಅವರು ಅನ್ಯಾಯ ಕೊಡ್ತಾರೆ, ಎಕ್ಸ್ಪೆಕ್ಟೇಷನ್ ಇಲ್ಲ. ಅವ್ರು ಕೇಸ್ ಫಿಕ್ಸ್ ಮಾಡುವಂಥವ್ರು, ಅವ್ರೇನು ನ್ಯಾಯ ಕೊಡ್ಲಿಕ್ಕೆ ಸಾಧ್ಯ ಅಂತ ಅವ್ರ ಹತ್ರ. ಇದಿಷ್ಟು ಶಾಸಕ ಭರತ್ ಶೆಟ್ಟಿ ಅವರ ಮಾತುಗಳು. ಕ್ಯಾಮರಾಮನ್ ಧನರಾಜ್ ಜೊತೆ ರೂಪೇಶ್ ಬೈದೂರು, ಪವರ್ ಟಿವಿ, ಬೆಂಗಳೂರು.